ಯುವತಿಯ ಕೊಲೆ ಶಂಕೆ ಹಿನ್ನೆಲೆಯಲ್ಲಿ ಮೂವರ ಮೇಲೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಸ್ವಾತಿ ಹತ್ಯೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಸ್ವಾತಿ ನಿವಾಸದ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಹಿಂದೂ ಯುವತಿ ಹತ್ಯೆಗೆ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಪೋಸ್ಟ್ಗಳನ್ನು ಹಿಡಿದು ಪ್ರತಿಭಟಿಸಲಾಗ್ತಾ ಇದೆ. ಮಾರ್ಚ್ 6ರಂದು ತುಂಗಭದ್ರಾ ನದಿಯ ಬಳಿ ಸ್ವಾತಿ ಶವವಾಗಿ ಪತ್ತೆಯಾಗಿತ್ತು. ನಾಪತ್ತೆಯಾಗಿದ್ದಂತಹ ಸ್ವಾತಿಯವರ ಶವ ಪತ್ತೆಯಾಗಿತ್ತು. ಪೊಲೀಸರಿಂದ ಅಂತ್ಯಕ್ರಿಯೆ ತರಾತುರಿಯಲ್ಲಿ ಆಯಿತು. ಸ್ವಾತಿ ಅಂತ್ಯ ಸಂಸ್ಕಾರವನ್ನು ಪೊಲೀಸರೇ ಮಾಡಿದ್ರ? ಇದೆಲ್ಲವೂ ಕೂಡ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಶಿವಾನಂದ್, ನಾಪತ್ತೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿದ್ದು ನಂತರ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ಪ್ರತಿಭಟನೆ ಮಾಡ್ತಾ ಇರುವಂತವರು ಏನ್ ಆಗ್ರಹಿಸ್ತಾ ಇದ್ದಾರೆ? ಅನುಮಾನಗಳೇನು? ಖಂಡಿತ ವಿಜಯ್, ಇಂತಹದೊಂದು ಪ್ರಕರಣ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿ ಅಂತ ಹೇಳ್ಬೋದು. ನರ್ಸ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಸ್ವಾತಿ ಅವರು ಏನಂದ್ರೆ ಮಾರ್ಚ್ 6ರಂದು ಶವವಾಗಿ ಪತ್ತೆಯಾಗಿರುವಂಥದ್ದು. ಅಂದ್ರೆ ನದಿಯ ಪಕ್ಕದ ಪತ್ತೆಪುರದಲ್ಲಿ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ನದಿ ದಡದಲ್ಲಿ ಏನಂದ್ರೆ ಮೃತದೇಹ ಪತ್ತೆಯಾಗಿದ್ದು, ಆ ಒಂದು ಶವವನ್ನ ಅನಾಥ ಶವವನ್ನು ಏನಂದ್ರೆ ತರಾತುರಿಯಲ್ಲಿ ಪೊಲೀಸರು ಈಗ ಶವ ಸಂಸ್ಕಾರವನ್ನ ಮಾಡಿರ್ತಾರೆ. ಈ ಹಿನ್ನೆಲೆ ಅಂದ್ರೆ ಮಾರ್ಚ್ 3ರಂದು ಆ ಒಂದು ಕುಟುಂಬಸ್ಥರು, ಏನು ಸ್ವಾತಿ ಕುಟುಂಬಸ್ಥರು ನಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತೇಳಿ ಮಾಸೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅದಾದ ನಂತರ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಅಂತಕ್ಕಂಥ ಒಂದು ಪೋಸ್ಟ್ ಸಖತ್ ವೈರಲ್ ಆಗುತ್ತೆ. ಈ ವೈರಲ್ ಆದಂತ ಸಂದರ್ಭದಲ್ಲಿ ಅದಾದ ನಂತರ ಪೊಲೀಸರು ಮತ್ತೆ ಆ ಒಂದು ಕಾರ್ಯಾಚರಣೆಯನ್ನ ತನಿಖೆಯನ್ನ ಚುರುಕುಗೊಳಿಸಿ ಏನಾಗಿತ್ತು ಅಂತೇಳಿ ತನಿಖೆಯನ್ನ ಕೈಗೊಂಡ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಈ ಒಂದು ಸ್ವಾತಿ ಸಾವಿನಲ್ಲಿ ರಿಯಾಜ್ ಅಂತಕ್ಕಂಥ ಒಬ್ಬ ಆರೋಪಿಯನ್ನ ಅನುಮಾನಾಸ್ಪದೆಯಲ್ಲಿ ಬಂಧನ ಮಾಡಲಾಗಿದೆ. ಜೊತೆಗೆ ಏನಂದ್ರೆ ಆ ಒಂದು ಮಾಸೂರು ಗ್ರಾಮದಲ್ಲಿ ಆ ಒಂದು ಸಾಕಷ್ಟು ಜಸ್ಟಿಸ್ ಫಾರ್ ಸ್ವಾತಿ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಆ ಗ್ರಾಮಸ್ಥರು ಕೂಡ ಈ ಒಂದು ಯುವತಿಗೆ ನ್ಯಾಯ ಸಿಗ್ಬೇಕು ಅಂತ, ಈ ಒಂದು ಯುವತಿಗೆ ನ್ಯಾಯ ಸಿಗಬೇಕು. ಆ ಒಂದು ಯುವತಿ ಬಡವರ ಮನೆಯ ಮಗಳು, ಅಂತವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತೇಳಿ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈಗಾಗಲೇ ಏನಂದ್ರೆ ಮೂವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿರುವಂತ ಗ್ರಾಮಸ್ಥರು ಅದನ್ನೇ ಮುಂದಿಟ್ಕೊಂಡು ಈಗಾಗಲೇ ಪೊಲೀಸರು ಒಬ್ಬರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿಜಯ್, ಈಗ ಪ್ರಮುಖವಾಗಿ ಪೊಲೀಸರ ಕಾರ್ಯವೈಖರಿ ಮೇಲೇನೆ ಇಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಶಿವಾನಂದ್. ತರಾತುರಿಯಲ್ಲಿ ಆಗೋಯ್ತು, ಮುಚ್ಚಾಕೋ ಹುನ್ನಾರ ನಡೆದಿದ್ಯಾ ಅಂತ, ಮತ್ತೀಗ ಅದೇ ತನಿಖೆ ಮೇಲೆ ನಂಬಿಕೆ ಇಡ್ತೀವಿ ಅಂತಾರ ಈ ಪ್ರತಿಭಟನಾಕಾರರಾಗ್ಲಿ ಅಥವಾ ಕುಟುಂಬಸ್ಥರಾಗ್ಲಿ? ಕುಟುಂಬಸ್ಥರು ಮತ್ತು ಪ್ರತಿಭಟನಾಕಾರರು ಜೊತೆಗೆ ಆ ಗ್ರಾಮಸ್ಥರು ಆಗ್ರಹ ಏನಂತಂದ್ರೆ ಅಷ್ಟು ಬೇಗ ಆ ಒಂದು ಯುವತಿಯ ಶವವನ್ನ ಏನಂದ್ರೆ ಇದು ಶವ ಸಂಸ್ಕಾರಕ್ಕೆ ಕಳಿಸಿ ಯಾವುದೇ ರೀತಿಯಂತ ಪರೀಕ್ಷೆ ಮಾಡಲಾರದೆ ಏನಂತಂದ್ರೆ ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಏನಾದರೂ ಪೊಲೀಸರು ನಡೆಸಿದ್ರ ಅಥವಾ ಈ ಒಂದು ಪ್ರಕರಣದ ಹಿಂದೆ ಬೇರೆ ಯಾರಾದರೂ ಕೈವಾಡ ಇದೆಯಾ ಅಂತಕ್ಕಂಥ ಅನುಮಾನವನ್ನು ಈಗಾಗಲೇ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಆ ಕುಟುಂಬಸ್ಥರು ಆಗ್ರಹವು ಕೂಡ ಅದೇ ಆಗಿರುವಂತದ್ದು. ನಮ್ಮ ಮಗಳು ಪ್ರತಿದಿನ ಎಂದಿನಂತೆ ಕೆಲಸಕ್ಕೆ ಹೋಗ್ತಿದ್ಲು, ತನ್ನ ಕೆಲಸ ಮುಗಿದ ನಂತರ ಮತ್ತೆ ಮನೆಗೆ ಬರ್ತಿದ್ಲು. ಇದು ಬಿಟ್ಟರೆ ಆಕೆಗೆ ಬೇರೆ ಯಾವುದೇ ಪ್ರಪಂಚ ಗೊತ್ತಿರಲಿಲ್ಲ. ಇಂತಹ ನನ್ನ ಮಗಳು ನದಿಯಲ್ಲಿ ಶವವಾಗಿ ಪತ್ತೆ ಆಗ್ತಾ ಅಂತಂದ್ರೆ ಇದರಿಂದ ಪ್ರಾಣದ ಕೈಗಳು ಸಾಕಷ್ಟು ಕೆಲಸ ಮಾಡ್ತೀವಿ, ಈಗ ನಮ್ಗೆ ನ್ಯಾಯ ಬೇಕು ಅಂತೇಳಿ ಕುಟುಂಬಸ್ಥರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು. ವಿಜಯ್, ಶಿವಾನಂದ್, ಈಗ ಕುಟುಂಬಸ್ಥರಿಗಾಗ್ಲಿ ಅಥವಾ ಪ್ರತಿಭಟನಾಕಾರರಿಗಾಗ್ಲಿ ಪ್ರಮುಖವಾಗಿ ಅವ್ರಿಗಿರುವಂತ ಅನುಮಾನಗಳೇನು? ಯಾವ ಕಾರಣಕ್ಕಾಗಿ ಅನುಮಾನ ಮತ್ತೆ ಏನೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ? ವಿಜಯ್, ಏನಂತಂದ್ರೆ ಈ ಪ್ರಕರಣದ ಬಗ್ಗೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹೇಳುವ ಪ್ರಕಾರ ಮೂವರು ಅನ್ಯಕೋಮಿನ ಯುವಕರು ಏನಂದ್ರೆ ಈ ಒಂದು ಯುವತಿಯನ್ನ ಟ್ರ್ಯಾಪ್ ಮಾಡಿ ಈ ಒಂದು ಕೊಲೆಗೆ ಕಾರಣಕರ್ತರಾಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಬೇಕು, ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು ಬೇಕು ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ಬೇರೆ ಅನ್ಯ ಕೋಮಿನ ಮುಖಂಡರು ಕೂಡ ಕೈವಾಡ ಇರುವಂತದ್ದು. ಅದನ್ನ ತನಿಖೆ ಮಾಡಿ ಬಯಲಿಗೆ ತರಬೇಕು. ಆದ್ರೆ ಇದನ್ನು ಮಾಡುವಂತ ಪೊಲೀಸರೇ ಏನಂದ್ರೆ ಒಂದೇ ಹಿಂದೆ ಇಟ್ಟಿರುವುದು ಸಾಕಷ್ಟು ಅನುಮಾನಕ್ಕೆ ನಮಗೆ ಕಾರಣವಾಗಿದೆ. ಅದು ನಮಗೆ ಈ ಒಂದು ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅರೆಸ್ಟ್ ಮಾಡಬೇಕು. ಏನು ಜಸ್ಟಿಸ್ ಫಾರ್ ಸ್ವಾತಿ ಅಂತಕ್ಕಂಥ ಈಗಾಗಲೇ ಕೂಗು ಬರ್ತಾ ಇದೆ, ಅದಕ್ಕೆ ಸರಿಯಾದಂತ ನ್ಯಾಯ ಸಿಗಬೇಕು ಅಂತೇಳಿ ಈಗಾಗಲೇ ಪ್ರತಿಭಟನೆಗೆ ಕೂತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ಮೂರನೇ ತಾರೀಕಿಗೆ ಹೋಗಿಲ್ಲ ಸರಕ್ಕೆ
3 ತಾರೀಕಿಗೆ ಬರಲಿಲ್ಲ ಅಂತ ಫೋನ್ ಮಾಡ್ರು, ಸ್ವಿಚ್ ಆಫ್ ಅಂತ ಬರೋದು ಸರ್. ಆಮೇಲೆ ಎಲ್ಲ ಫ್ರೆಂಡ್ಸಿಗೂ ಫೋನ್ ಮಾಡಿದ್ವಿ ಸರ್. ಆಮೇಲೆ ಬ್ಯಾಡಿಗೆ ಹೋಗ್ಕೊಂಡು ಜಾತ್ರೆಗಳನ್ನ ಅನ್ಕೊಂಡು ಸುಮ್ಮನಾದ್ವಿ ಸರ್. ಬರ್ಲಿಲ್ಲ ಅನ್ನೋ ಹುಡುಕಾಡಿ ಎಲ್ಲ ಕಡೆನೂ ಹುಡುಕಾಡಿದ್ವಿ ಸರ್. ಆಕೆ ಫ್ರೆಂಡ್ಸಿಗೆ ಎಲ್ಲ ನೆಂಟ್ರು ಎಲ್ಲ ಹುಡುಕಾಡಿದ್ವಿ ಸರ್. ಎಲ್ಲಿ ಕಾಣದ ಮ್ಯಾಗ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿವಿ ಸರ್. ಕಂಪ್ಲೇಂಟ್ ಕೊಟ್ಟ ಮ್ಯಾಗ ಅವರು ತನಿಖೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಹೋದ್ವಿ ಮತ್ತೆ ಕೇಳಿದ್ವಿ, ಹ್ಞೂ ರೀ ನೋಡ್ತೀನಿ ಅಂತ ಅಂದ್ರು ಸರ್. ಮತ್ತೆ ಬಂದ್ವಿ ತಿರುಮಾರನೇಸನೆ ಹಿಂಗೆ ಬಂದ್ರು, ಮನೆಗೆ ಬಂದು ಇಂಥ ಬಾಡಿ ಬಂದು ಸಿಕ್ಕೈತಿ, ನಿಮ್ದು ಹೌದಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಂಬರ್ರಿ ಅಂತ ಅಂದ್ರು ಸರ್. ಓದಿ ಮತ್ತೆ ಸ್ಟೇಷನಿಗೆ ಹೋದ್ವಿ ಸರ್. ಫೋಟೋ ಅದು ತೋರಿಸಿದ್ರು ಸರ್. ನಮ್ಮದೇ ಆಯ್ತು ಸರ್, ಅದು ಬಟ್ಟೆಗೂ ಎಲ್ಲ ಹೋಲ್ಕೆ ಎಲ್ಲ ನಮ್ಮದೇ ಆಯ್ತು ಸರ್. ಅದು ಅವರು ರಾಡೇಮ್ನೂರಲ್ಲಿ ಕಾಲೇಜಿಗೆ ಹೋಗ್ತಿದ್ರು ಸರ್. ಹೋಗಿ 3 ತಿಂಗಳು 4 ತಿಂಗಳು ಆಗಿತ್ತು ಸರ್. ಅವ್ನು ಓದೋದು ಮುಗ್ದಿತ್ತು. ಒಂದು ಪೇಪರ್ ಇತ್ತು ಸರ್, ಅದು ಎಕ್ಸಾಮ್ ಬರ್ಲಿ ಸರ್. ಹಾವೇರಿ ಹೋಗಿ 20ನೇ ತಾರೀಕಿಗೆ ಅವಾಗ ಇತ್ತು, ಬರೆದು ಬಂದ್ಲಿ ಸರ್. ಪ್ರಾಕ್ಟಿಕಲ್ಲು ಶನಿವಾರ ಇತ್ತು. ಶನಿವಾರ ಮುಗಿಸ್ಕೊಂಬಂದ್ಲಿ ಸರ್. ಭಾನುವಾರ ಮನೆಯಲ್ಲೇ ಇದ್ಲು ಸರ್ ಇಲ್ಲೆಲ್ಲ. ಮತ್ತೆ ಸೋಮವಾರ ಬೆಳಗ್ಗೆ ಓದಕ್ಕೆ ಮನೆಗೆ ಬರಲಿಲ್ಲ ಸರ್. ಸ್ಟೇಷನಾಗೆಲ್ಲ ಕೇಳಿದ್ವಿ ಸರ್. ಕೊಟ್ಟು ಬಂದ್ವಿ ಸರ್. ಕೊಟ್ಟು ಬಂದು 2 ದಿನ ಆದ್ಮಾಗೆ ಮತ್ತೆ ಓದಿ ಸರ್. ಆಮೇಲೆ ಹೋದ್ಮಾಗೆ ಈ ಥರ ಎಲ್ಲ ಕಾಲು ಇಷ್ಟೆಲ್ಲ ತೆಗ್ಸಿದ್ರು ಮಾಡಿದ್ರು. ಚೆಕ್ ಮಾಡ್ತಾ ಇದ್ದೀವಿ, ಎಲ್ಲ ನೋಡ್ತಿದ್ದೀವಿ, ತನಿಖೆ ಮಾಡ್ತಿದ್ದೀವಿ ಅಂತ ಅಂದ್ರು ಸರ್. ನಾವು ಮುಂದಿನ ಕ್ರಮ ತಗೊಂತೀವಿ, ಎಲ್ಲ ನೋಡ್ತೀವಿ ಅಂದ್ರು ಸರ್ ಅವರು. ಮತ್ತೆ ಫೋಟೋ ನೋಡ್ದ ನಮ್ದೇ ಆತ್ರಿ ಸರ್. ಅದು ಏನ ಕಣ್ರಿ ಒಂಥರ ನೋಡೋದಕ್ಕೇನೆ ಒಂಥರ ಇದಾತು ಕಣ್ರಿ. ನೋಡಕ್ ಬಾರ್ದು ಸರ್ ಅಂತ ನಮ್ಮ ಹುಡುಗಿದ ಅಂತವ್ರಿಗೆ ಯಾರಿಗೂ ಆಗ್ಬಾರ್ದು ಸರ್. ಒಬ್ರು ಮಕ್ಳಿಗೆ ಹಿಡ್ಕೊಂಡು ಜೀವನ ಮಾಡೋದು ಕಷ್ಟ ಅಂತ ಸರ್. ನಮ್ಮ ಊರ್ ಹೆಣ್ಮಕ್ಳು ಸರ್ ಏನ ಕಷ್ಟಪಷ್ಟು ನಾವು ಶಾಲೆ ಹೋಗ್ಯಂತ ಓದಿಸ್ಕಂತ ಮಕ್ಳು ಚೆನ್ನಾಗಿರ್ಲಿ ಅಂತ ಓದಿಸ್ತಾ ಇದ್ದೀವಿ ಸರ್. ನಾವು ಮನೆಗೆ ಬಂದಳಿ ಬರ್ಲೇ ಇಲ್ಲ ಸರ್. ಕೊಲೆ ಅಂತ ಅಂದ್ರು ಸರ್. ಪೊಲೀಸ್ನವ್ರೆ ಹೇಳಿದ್ರು ಸರ್. ಅವ್ರು ಯಾರು ಮಾಡ್ಯಾರು ಸರ್, ಆ ಶಿಕ್ಷೆ ಆಗ್ಲೇಬೇಕ್ರಿ ಸರ್. ಅದು ಎಂತಾರು ಆಗ್ಲಿ ಅವ್ರ ಶಿಕ್ಷೆ, ಕಠಿಣ ಶಿಕ್ಷೆ ಆಗ್ಲೇಬೇಕ್ರಿ ಸರ್. ನಮಗೆ ಯಾರು ಅನುಮಾನ ಇರ್ಲಿಲ್ಲ ಸರ್. ಏನು ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ನನಗೆ ಟೆನ್ಷನ್ ಆಗಿದೆ ಸರ್. ಇಲ್ಲ ಸರ್. ಈಗಷ್ಟೇ ನೊಂದ ಆ ಯುವತಿಯ ತಾಯಿಯ ಮಾತುಗಳನ್ನ ಕೇಳ್ತಾ ಇದ್ರಿ. ಬಹಳ ನೋವಿನಲ್ಲಿದ್ದಾರೆ. ಮತ್ತೆ ಮಗಳ ಸಾವಿಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ಇದು ಹೀಗೆ ಆದರೆ ನ್ಯಾಯ ಮುಚ್ಚಿ ಹೋಗುತ್ತೆ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇದರಲ್ಲಿ ಸರಿಯಾದ ತನಿಖೆ ಆಗಬೇಕು, ಏನನ್ನು ಮುಚ್ಚಿಡುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ಅನುಮಾನವನ್ನ ಸ್ವಾತಿಯವರ ತಾಯಿ ಮತ್ತೆ ಕುಟುಂಬಸ್ಥರು ಮಾತ್ರವಲ್ಲ ಗ್ರಾಮಸ್ಥರು ಕೂಡ ಅದನ್ನ ಆಗ್ರಹಿಸ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಜೊತೆಗೆ ಕೈ ಜೋಡಿಸಿ ಈ ಪ್ರಕರಣದಲ್ಲಿ ಸರಿಯಾದ ತನಿಖೆ ಆಗಬೇಕು, ಯುವತಿಯ ಸಾವಿಗೆ ಕಾರಣ ಏನು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಹೊರಗೆ ಬರೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ. ಆರೋಪಗಳು ಆಪಾದನೆಗಳು ಕೇಳಿ ಬರ್ತಾ ಇದೆ. ಗ್ರಾಮಸ್ಥರು ಹೇಳ್ತಾ ಇರೋ ಹಾಗೆ ಇಲ್ಲಿ ಅನ್ಯ ಕೋಮಿನ ಯುವಕರು ಯುವತಿಯನ್ನ ಟ್ರ್ಯಾಪ್ ಮಾಡಿ ಈ ರೀತಿಯಾಗಿ ಕೊಂದಿದ್ದಾರೆ ಎನ್ನುವಂತಹ ಆರೋಪ, ಅನುಮಾನ, ಆಪಾದನೆಗಳು ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಪೊಲೀಸರು ಬಹಳ ತರಾತುರಿಯಲ್ಲಿ ಈ ಪ್ರಕರಣದ ತನಿಖೆಯನ್ನ, ಮೃತದೇಹದ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸೋ ರೀತಿಯಾಗಿ ಅವರ ಕಾರ್ಯವೈಖರಿ ಇತ್ತು. ಅದು ಕೂಡ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಏನನ್ನೋ ಮುಚ್ಚಿಡುವಂಥ ಪ್ರಯತ್ನ ನಡೀತಾ ಇದೆ. ಮೂವರ ಮೇಲೆ ಅನುಮಾನ ಇದೆ ಅಂತ ಹೇಳಿ ಗ್ರಾಮಸ್ಥರು, ಕುಟುಂಬಸ್ಥರು ಬಹಿರಂಗವಾಗಿಯೇ ಹೇಳ್ತಾ ಇದ್ರು ಕೂಡ ಈ ರೀತಿಯಾಗಿ ಪೊಲೀಸರು ತನಿಖೆ ದಿಕ್ಕನ್ನು ತಗೊಂಡು ಹೋಗಿರೋದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅಂತ ಪ್ರತಿಭಟನಾಕಾರರ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.